विष्णुर्क्रमः नमो ब्रह्मणे नमस्ते वायो त्वामेव प्रत्यक्षं ब्रह्मावादिशं तन्मामावीत तद्वक्तारमावीत आवीन्माम् आवीद्वक्तारम् ॐ शान्तिः 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 सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै ॐ शान्तिः 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 यस्माज्जातं जगत्सर्वं यस्मिन्नेव प्रलीयते येनेदन्धार्यते चैव तस्मै ज्ञानात्मने नमः ऐरिमे गुरुभिः पूर्वं पदवाक्यप्रमाणतः व्याख्याताः सर्ववेदान्तास्तान् नित्यं प्रणतोऽस्म्यहम् तैत्तिरीयकसारस्य मयाचार्यप्रसादतः विस्पष्टार्थरुचीनां हि व्याख्येयं सम्प्रणीयते ಯಾವುದಾಗಬೇಕು ಭಾಷ್ಯ 140 ವಿಜ್ಞಾನಂ ಯಜ್ಞಂತನೋತೆ ಏನಿಲ್ಲ ತಪ್ಪಿ ಎಷ್ಟು ಹೋಗ್ಬೋದು 140 40 ವಿಜ್ಞಾನ ಮಿಗಿಂತೆ ತಪ್ಪಿ ಎಷ್ಟು ಹೋಗ್ಬೋದು 30 ತಪ್ಪಿ ಎಷ್ಟು ಹೋಗ್ಬೋದು ಅಂದ್ರೆ ಅದು 39 ಇದೆ ಏನಪ್ಪ हाँ तदप्येष श्लोको भवति पूर्ववत् तदप्येष श्लोको भवति पूर्ववत् ಹಿಂದಿನ ಮನೋಮಯ ವಿಜ್ಞಾನಮಯ ಒಳಗಿದ್ದ ಹಾಗೇನೆಯೇ ಮನೋಮಯ ಪ್ರಾಣಮಯನಿಗಿದ್ದ ಹಾಗೇನೆಯೇ ವಿಜ್ಞಾನಮಯನಕ್ಕೂ ಶ್ಲೋಕ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಇದ್ದಾರೆ ಪೂರ್ವವತ್ ಶ್ಲೋಕೋ ಭವತಿ ಯಥಾ ಅನ್ನಮಯಾದೀನಾಂ ಬ್ರಾಹ್ಮಣೋಕ್ತಾನಾಂ ಪ್ರಕಾಶಕಾಃ ಶ್ಲೋಕಾಃ ಯಥಾ ಅನ್ನಮಯಾದೀನಾಂ ಬ್ರಾಹ್ಮಣೋಕ್ತಾನಾಂ ಪ್ರಕಾಶಕಾಃ ಶ್ಲೋಕಾಃ ಏವಂ ವಿಜ್ಞಾನಮಯಸ್ಯಾಪಿ ಹೇಗೆ ಅನ್ನಮಯವೇ ಮುಂತಾದವುಗಳನ್ನು ಹೇಳಿದ್ದಾಗಿರುವ ಬ್ರಾಹ್ಮಣರು ಹೇಳಿದ್ದಾಗಿರುವಂತಹ ವಿಷಯಕ್ಕೆ ಶ್ಲೋಕಗಳು ಬಂದುವೋ ಅದೇ ರೀತಿ ವಿಜ್ಞಾನಮಯಕ್ಕೂ ಶ್ಲೋಕ ಇದೆ ಅಂತ. ಇನ್ನು ವೇದಾರ್ಥಾತ್ಮ ಒಂದು ಹಿರಣ್ಯಗರ್ಭನಲ್ಲೇ 4 ಸಮಷ್ಟಿ ಪ್ರಾಣಾತ್ಮ ಕ್ರಿಯಾಮಯಾತ್ಮ, ಸಮಷ್ಟಿ ಮನೋಮಯಾತ್ಮ ವೇದಾತ್ಮ, ಸಮಷ್ಟಿ ವಿಜ್ಞಾನಮಯ ವೇದಾರ್ಥಾತ್ಮ ಇವನು. ಆಮೇಲೆ ವೇದ ಫಲಾತ್ಮ ಆನಂದಾತ್ಮ ವೇದ ಫಲ ಅಗ್ನಿಹೋತ್ರ ಅಶ್ವಮೇಧಾಂತವಾದ ಎಲ್ಲ ಯಜ್ಞ ಉಪಾಸನೆಯ ಫಲವಾಗಿರುವ ಆನಂದ ಏನಿದೆ ಆ ಆನಂದದಲ್ಲಿ ಅಭಿಮಾನ ಪಡ್ಕೊಂಡು ಭೋಕ್ತಾತ್ಮನೇ ಆನಂದಮಯ ಆತ್ಮ. ಅದನ್ನೂ ದಾಟಿ ಹೋಗ್ಬೇಕು ನೀವು. 5ನೇ ಕೋಶವಾದ ಆನಂದಮಯನೂ ದಾಟಿದಾಗ ಆನಂದಿ ವಿಭಾಗವಿಲ್ಲದೆ ಇರುವ ಕೇವಲ ಸ್ವರೂಪ ಸಿಗತ್ತೆ ಅಲ್ಲಿ. ವಿಜ್ಞಾನಂ ಯಜ್ಞಂತನುತೆ ಅಂತೇಳಿ ಮಂತ್ರ ಶುರು ಆಗುತ್ತೆ. ವಿಜ್ಞಾನವು ಯಜ್ಞವನ್ನು ಉಂಟು ಮಾಡುತ್ತೆ ಎಂದ್ರು. ವಿಜ್ಞಾನವಾನ್ ಹಿ ಯಜ್ಞಂ ತನೋತಿ ಶ್ರದ್ಧಾದಿಪೂರ್ವಕಂ. ವಿಜ್ಞಾನವಾನ್ ಹಿ ಯಜ್ಞಂ ತನೋತಿ ಶ್ರದ್ಧಾದಿಪೂರ್ವಕಂ. ವಿಜ್ಞಾನ ಉಳ್ಳವನು ತಿಳುವಳಿಕೆ ಉಳ್ಳವನಲ್ವೇ ಶ್ರದ್ಧೆಯೇ ಮುಂತಾದವನ್ನು ಮುಂದೆ ಮಾಡಿಕೊಂಡು ಯಜ್ಞವನ್ನು ಆರಂಭದಿಂದ ಕೊನೆಯವರೆಗೂ ನಡೆಸ್ತಾನೆ ಅವನು. ಒಂದನ್ನು ಬಿಡದೇನೆ ಒಂದು ಕ್ರಿಯೆ ಮಾಡ್ಬೇಕಾದ್ರೆ 4 ಕ್ರಿಯೆ ಮುಂದೆ ಕಾಣ್ತಾ ಇರುತ್ತೆ ಅವನಿಗೆ. ಇದಾದ್ಮೇಲೆ ಇದು ಇದಾದ್ಮೇಲೆ ಮುಂದೆ ಮತ್ತೆ ಅಷ್ಟು ಅವನಿಗೆ ಇದಾಗಿದ್ದಾನೆ, ಪರ್ಫೆಕ್ಟ್ ಆಗಿರ್ತಾನೆ ಯಜ್ಞದಲ್ಲಿ. ತಿಳುವಳಿಕೆ ಪೂರ್ತಿ ಸೋಮಯಾಗ ಅಂತ ಹೇಗೆ ಆರಂಭದಿಂದ ದೀಕ್ಷಿಣಿ ಎಷ್ಟು ಏನು, ಪ್ರಾಣ ಉದಯನ ಎಷ್ಟು ಏನು, ಆಮೇಲೆ ಸಂಭಾರ ಅಂದ್ರೆ ಏನು, ಎಲ್ಲದ ಸ್ವರೂಪ ಏನು ಎಲ್ಲ ಮಾಡಿ ಹಾಕೊಂಡು ಹೋಗೋದು, ಪ್ರವರ್ಗ್ಯಾದಿ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗೋದು. ಶ್ರದ್ಧಾದಿಪೂರ್ವಕವಾಗಿ ಯಜ್ಞವನ್ನು ಮಾಡುವವನೇ ವಿಜ್ಞಾನವಂತನು, ವಿಜ್ಞಾನವನ್ನೇ ಮಾಡುತ್ತಾನೆ. ಅಥೋ ವಿಜ್ಞಾನಸೆ ಕರ್ತೃತ್ವ ತನುತೆ ಇತಿ. ಅತಃ ವಿಜ್ಞಾನಸ್ಯ ಕರ್ತೃತ್ವಂ ತನುತೆ. ಹಾಗೆ ಮಾಡುತ್ತಾನೆ ಎಂಬ ಕರ್ತೃತ್ವ ವಿಜ್ಞಾನಕ್ಕೆ ಕೊಟ್ಟರು. ಇದೇ ಕಾರಣಕ್ಕೆ ನಮಗೆ ಜೀವ ಕರ್ತೃತ್ವ ವಿಜ್ಞಾನ ಕರ್ತೃತ್ವ. ಜೀವ ಕರ್ತೃತ್ವ ಆದ್ರೆ ವಿಜ್ಞಾನ ಕರ್ತೃತ್ವ ಹೇಳ್ತಿದ್ದಾರೆ ಅಲ್ಲ. ಬುದ್ಧಿಪಾದಿಯಾಗಿರುವ ಜೀವನನೇ ಕರ್ತೃತ್ವ ಅನ್ನೋದು. ಕೇವಲ ಬುದ್ಧಿಯೂ ಅಲ್ಲ, ಕೇವಲ ಜೀವನವೂ ಅಲ್ಲ, ಕೇವಲ ಜೀವನೂ ಕರ್ತೃತ್ವಲ್ಲ, ಕೇವಲ ವಿಜ್ಞಾನವೂ ಕರ್ತೃತ್ವಲ್ಲ. ಬುದ್ಧಿಪಾದಿಯಲ್ಲಿ ಅಭಿಮಾನ ಪಟ್ಕೊಂಡಂತ ಜೀವನನ್ನೇ ವಿಜ್ಞಾನ 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 ಅಂತ ಹೇಳ್ತಾನೆ. ಅವನೇ ಕರ್ಮ ಮಾಡ್ತಾನೆ, ಕರ್ತೃತ್ವ ಯಜ್ಞ ಮಾಡ್ತಾನೆ. ಕರ್ಮಾಣಿ ಚ ತನುತೆ. ಕರ್ಮಾಣಿ ಚ ಅನ್ನೋದು ಲೌಕಿಕ ಕರ್ಮ. ತೋಟಕ್ಕೆ ಹೋಗೋದು, ಗದ್ದೆಗೆ ಹೋಗೋದು, ಆಫೀಸ್ಗೆ ಹೋಗೋದು, ಅಂಗಡಿಗೆ ಹೋಗೋದು, ಬಿಸ್ನೆಸ್ ಮಾಡೋದು, ಆ ಕರ್ಮವನ್ನು ವಿಜ್ಞಾನವೇ ಮಾಡೋದು, ಬುದ್ಧಿಯೇ ಮಾಡೋದು. ಯಸ್ಮಾತ್ ವಿಜ್ಞಾನ ಕರ್ತಕಂ ಸರ್ವಂ ತಸ್ಮಾತ್ ಯುಕ್ತಂ ವಿಜ್ಞಾನಮಯ ಆತ್ಮ ಬ್ರಹ್ಮ ಇದೆ.
ತಸ್ಮಾತ್ ಯುಕ್ತಂ ವಿಜ್ಞಾನಮಯಃ ಆತ್ಮ ಬ್ರಹ್ಮ ಇತಿ. ಎಲ್ಲವೂ ವಿಜ್ಞಾನದಿಂದಲೇ ಆದದ್ದು, ವಿಜ್ಞಾನವೇ ಮಾಡೋದು. ದೇವತೆಗಳು ಚೇಷ್ಟೆ ಮಾಡೋದು ವಿಜ್ಞಾನ ಪೂರ್ವಕವಾಗಿ. ಗಂಧರ್ವರು, ಕಿನ್ನರರು, ಕಿಂಪುರುಷರು, ಯಕ್ಷರು, ಋಷಿಗಳು, ಸಾಧ್ಯರು, ಮನುಷ್ಯರು, ಪಶುಗಳು, ಪಕ್ಷಿಗಳು ಎಲ್ಲವೂ ಬುದ್ಧಿಪೂರ್ವ ಅರಿತುಕೊಂಡೇ ಕ್ರಿಯೆ ಮಾಡಿಸ್ತವೆ. ಅಂದರೆ ಕ್ರಿಯೆಗೆ ಅರಿವೇ ಮೂಲ, ಅರಿವಿದೆ ಕ್ರಿಯೆ ನಡೆಯೋದಿಲ್ಲ. ಅಂದ್ರೆ ಎಲ್ಲ ಕ್ರಿಯೆಗೂ ಅರಿವು ಮೂಲ. ಅರಿವು ಅನ್ನೋದು ಬ್ರಹ್ಮ. ಅದು ವಿಜ್ಞಾನ ಅಂದ್ರೆ ಇಲ್ಲಿ ಬುದ್ಧಿ ವಿಜ್ಞಾನ. ಬುದ್ಧಿ ವಿಜ್ಞಾನ ಬ್ರಹ್ಮ ಎಂಬುದಾಗಿ ತಿಳಿದುಕೊಳ್ಳಬೇಕು. ಹೀಗೆ ಉಪಾಸನೆ ಮಾಡುವವರು, ವಿಜ್ಞಾನ ಬ್ರಹ್ಮೋಪಾಸಕರು ಏನಾಗ್ತಾರೆ? ಸಮಷ್ಟಿ ವಿಜ್ಞಾನಾತ್ಮನಾದಂಥ ಹಿರಣ್ಯಗರ್ಭರು ಒಂದಾಗ್ಬಿಡ್ತಾರೆ ದೇಹ ಬಿಟ್ಟ ಮೇಲೆ. ವೇದಾರ್ಥಾತ್ಮನಲ್ಲಿ ಒಂದಾಗ್ತಾರೆ ಅಂತ ಮುಂದೆ ಹೇಳಿದ ಕಥೆನ. ಕಿಂಚ ವಿಜ್ಞಾನಂ ಬ್ರಹ್ಮ ಸರ್ವೇ ದೇವಾಹ ಇಂದ್ರಾದಯಃ. ಕಿಂಚ ವಿಜ್ಞಾನಂ ಬ್ರಹ್ಮ ಸರ್ವೇ ದೇವಾಹ ಇಂದ್ರಾದಯಃ. ಮತ್ತು ಏನಪ್ಪಾ ಅಂದ್ರೆ ವಿಜ್ಞಾನವನ್ನ ಅಂದ್ರೆ ಈ ಬುದ್ಧಿ ವಿಜ್ಞಾನವನ್ನೇ ಎಲ್ಲಾ ದೇವತೆಗಳನ್ನು ಇಂದ್ರಾದಿ ತ್ರಯಸ್ತ್ರಿಂಶ ದೇವಾಹ 33 ದೇವತೆಗಳಂತೆ. ಯಾರ್ಯಾರ 33 ದೇವತೆಗಳು? ಯಾರು ಓದಿಲ್ವಾ ನಿಂಗೆ? ನೀವು ಓದಿಲ್ಲ 33 ದೇವತೆಗಳು? ಎಷ್ಟಾಯ್ತಾ? 33 ಆಯ್ತಾ? 8, 11, 12, 3 ಬಿಡುತ್ತಾ? 12, 8, 20 ನಮ್ಮಲ್ಲೇ. 12, 8, 20 ಅಷ್ಟೋತ್ಸವ ಏಕಾಶ 19. 12, 11, 8, 19 ಆಯ್ತು. 12, 31 ಆಯ್ತು. 33 ಹೆಂಗಾಯ್ತು? 37 ಆಯ್ತು. ಆಯ್ತಲ್ಲ ಅಲ್ಲ. ಅಷ್ಟವಸ ಏಕಾದಶ ಏತಾ ಒಂದು 31 ಆಗುತ್ತೆ ಕಣ. ಯಾಕೆ? ಅಷ್ಟವನು 8, ಏಕಾಶ 11, 11, 8, 19, ದ್ವಾದಶ 19, 12, 31, 33. 32. ಇನ್ನೊಬ್ಬ ಯಾರ ಗೊತ್ತಿಲ್ಲ. 33 ದೇವತೆಗಳು ಗೊತ್ತಿಲ್ಲ. ಇಂದ್ರ ದೇಶಾಂ ಸ್ವಾಮಿ, ಅವನೇ 33. ಪ್ರಜಾಪತಿ ಇಂದ್ರ ಪ್ರಜಾಪತವು ಪ್ರಜಾಪತಿ ಮಗವು. ಇಂದ್ರ ಪ್ರಜಾಪತಿ 30ತಮೋ ದೇವವು. 31 ಇವರು ಇಂದ್ರ ಪ್ರಜಾಪತಿ. ಅವೆಲ್ಲಾ ದೇವತೆಗಳು ಹಾಗೆ ಇಂದ್ರಾದಯ ಅಂದ್ರು. ಇಂದ್ರನೇ ಮೊದಲಾಗಿರ್ತಕ್ಕಂಥ ಎಲ್ಲಾ ದೇವತೆಗಳು. ಕೇಳಿಮ ಪೃಚ್ಛಗಾರ್ಗೀತಿ. ಯಾಕೆ ತೆಗೀರಿ ಮ್ಯೂಟು. ಇದು ವಿಜ್ಞಾನಮಯ ಕೋಶ ಅನ್ನೋದು ಬರೀ ಮನುಷ್ಯರಿಗೆ ಮಾತ್ರ ಇರೋದಾ? ಬುದ್ಧಿ ಅನ್ನೋದು ನಮ್ಗೆ ತಾನೇ ಇರೋದು, ಪ್ರಾಣಿಗಳಿಗೆ? ಬುದ್ಧಿ ತಾತ್ಕಾಲಿಕಿ ಜ್ಞೇಯ ಅಂತ ಅಮರಕೋಶದಲ್ಲಿ. ತತ್ತತ್ಕಾಲದ ಅರಿವು ಎಲ್ರಿಗೂ ಉಂಟು. ಪಕ್ಷಿಗಳಿಗೂ ತಿನ್ನೋದು ಇದು, ಪ್ರಾಣಿಗಳಿಗೆ ಆ ತತ್ಕಾಲದ ಜ್ಞಾನ ಇರುತ್ತೆ. ಅದು ತ್ರಿಕಾಲ ಜ್ಞಾನ ಕೂರಿಸ್ಕೊಳ್ಳೋದು ಮನುಷ್ಯರಿಗಿರಬಹುದು. ತತ್ತತ್ಕಾಲದ ಅರಿವು ಎಲ್ರಿಗೂ ಉಂಟು. ತತ್ಕಾಲ ಅಂದ್ರೆ ಪ್ರೆಸೆಂಟ್ ಇದು ಅಂತ. ಅಂತಃಕರಣದಲ್ಲಿ ಯೋಚನೆ ಮಾಡೋದು ಮನಸ್ಸು, ಅದು ಇಂಥದ್ದು ತಿಳ್ಕೊಳ್ಳೋದು ಬುದ್ಧಿ. ಅಲ್ಲಿ ನಾನು ಅಭಿಮಾನ ಪಡ್ಕೊಳ್ಳೋದು ಅಹಂಕಾರ. ಅಲರ್ಟ್ ಆಗಿರೋದು ಚಿತ್ತ, ಅಲರ್ಟ್ನೆಸ್, ಎಚ್ಚರವಾಗಿರೋದು ಚಿತ್ತ. ಈ ಚಿತ್ತತ್ತು ಅಲರ್ಟ್ ಆಗಿರುತ್ತೆ. ಕೆಲಸ ಪ್ರಾಣಿಗಳಿಗೆ ಎಚ್ಚರಿಕೆ ಇರಲ್ಲ, ಮೈ ಮೇಲೆ ಎಚ್ಚರಿಕೆ ಇರಲ್ಲ. ಅದು ಏನೋ ಬಂದು ಸುಮ್ಮನೆ ಇದ್ಬಿಡುತ್ತೆ. ಆ ಚಿತ್ತ ಕಮ್ಮಿ ಇರುತ್ತೆ. ನಾನು ಅನ್ನೋದು ಅವ್ರಿಗೆ ನಮ್ಮಷ್ಟು ಸ್ಪಷ್ಟವಾಗಿ ವ್ಯಕ್ತವಾಗಲ್ಲ. ಯೋಚನೆಯನ್ನು ಮನುಷ್ಯರಾಗಿ ಅದು ಮಾಡಲ್ಲ. ತತ್ಕಾಲದ ಬುದ್ಧಿ ಅನ್ನೋದು ಅರಿವಿರುತ್ತೆ. ತತ್ಕಾಲದಲ್ಲಿ ಇದು ತಿನ್ನುವಂಥದ್ದು, ಇದು ತಿನ್ಬಾರ್ದು. ಹೇ ಅಂದ್ರೆ ಹೊಡೆ ಬರ್ತಾ ಇದೆ, ಹೋಗ್ಬೇಕು ಗೊತ್ತಾಗುತ್ತೆ. ಬಾ 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 ಅಂದ್ರೆ ಹುಲ್ಲು ತೋರಿಸಿದ್ರೆ ಏನೋ ಕೊಡ್ತಾರೆ ಅನ್ನೋ ಬುದ್ಧಿ ಬರುತ್ತೆ ಅವರಿಗೆ. ಅಂದ್ರೆ ಬೇಸಿಕ್ ಲೆವೆಲ್ ಡಿಸ್ಕ್ರಿಮಿನೇಷನ್ ಇರುತ್ತೆ, ಹೈ ಲೆವೆಲ್ ಇರಲ್ಲ. ಅಷ್ಟೇ, ಕರೆಕ್ಟ್ ಅಲ್ವಾ? ಹೌದೌದು. ಆಮೇಲೆ ಇದು ಇಲ್ಲಿ ಆಕ್ಷನ್ ಕರ್ತೃತ್ವ ಇದು ವಿಜ್ಞಾನಮಯಕ್ಕೆ ಅಂತ ಅದ್ ಹೆಂಗ್ ಬರುತ್ತೆ ಗುರು? ಅವನನ್ನೇ ಮಾಡುದು ಅಂತ. ಮನೋಮಯ ಅಲ್ವಾ? ಮೈಂಡ್ ಇಂದ ಆಕ್ಷನ್ಸ್ ಅಂತ ಅಲ್ವಾ? ಕರೆಕ್ಟ್. ಆಕ್ಷನ್ ಎಲ್ಲ ಪ್ರಾಣಂದು, ಪ್ರಾಣ ಕ್ರಿಯೆ ಮಾಡೋದು. ಆದ್ರೆ ಪ್ರಾಣ ಕ್ರಿಯೆ ಮಾಡೋದಕ್ಕೆ ಅರಿವು ಅದಕ್ಕೆ ಕನೆಕ್ಟ್ ಆಗ್ಬೇಕು. ಹೋದಕ್ಕೆ ಕ್ರಿಯೆ ಆಗಲ್ಲ. ಆದ್ರೆ ಯಾರಿಂದ ನಡೆಯುತ್ತೋ ಪ್ರಾಣ ಕ್ರಿಯೆ ಅದು ಅವಂದು ಅಂತ ಇದ್ದಾರೆ. ಅರಿವು ಆದ್ಮೇಲೆ ಮನಸ್ಸು ಯೋಚನೆ ಮಾಡುತ್ತೆ, ಪ್ರಾಣ ಚೇಷ್ಟೆ ಮಾಡ್ತಾನೆ. ಅದನ್ನ ಮೂಲತಃ ಅರಿವೇ ಕಾರಣ ಅಂದ್ರೆ ವಿಜ್ಞಾನಮಯಿಂದ ಅರಿವು ಅಂತ. ಆಮೇಲೆ ಹಿರಣ್ಯ ಗರ್ಭ 3 ಅನ್ಕೊಂಡೆ, ನೀವೇನೋ 4 ಅಂತ ಹೇಳ್ದಂಗೆ ಕೇಳಿಸ್ತೀಗ. ಹೌದು, ಸಮಷ್ಟಿ ಪ್ರಾಣ ಕ್ರಿಯಾಮಯ, ಅವನು ಹಿರಣ್ಯಗರ್ಭನೇ. ಪ್ರಾಣ, ಹೌದು. ವೇದಾತ್ಮ ಮನೋಮಯ, ಮನೋಮಯ. ಆಮೇಲೆ ವೇದಾರ್ಥಾತ್ಮ ವಿಜ್ಞಾನಮಯ, ಸಮಷ್ಟಿ ವಿಜ್ಞಾನ. ಭೋಕ್ತೃತ್ಮ ವೇದ ಫಲಾತ್ಮ, ವೇದದಲ್ಲಿ ಹೇಳಿದ ಕರ್ಮ ಉಪಾಸನೆಯ ಫಲಸ್ವರೂಪ.
ಅದು ಕೋಶ ತರ ಬರಲ್ಲ, ಆದ್ರೆ ಪಾರ್ಟ್ ಆಫ್ ಹಿರಣ್ಯ ಗರ್ಭ ಅಂತ. ಅಲ್ಲ, ಕೋಶವೇ ಅದು, ಆನಂದಮಯ ಕೋಶವೇ. ಓ, ಆನಂದಮಯ ಹಿರಣ್ಯ ಗರ್ಭದಲ್ಲಿ ಬರಲ್ಲ ಅಲ್ವಾ, ಅದು ಬೇರೆ ಆಗುತ್ತೆ ಅಲ್ವಾ, ಕಾರಣ ಶರೀರ. ಆನಂದಮಯ ಸಮಷ್ಟಿ ಭೋಕ್ತೃತ್ಮ ಆನಂದಮಯ, ಸಮಷ್ಟಿ ವಿಜ್ಞಾನಾತ್ಮ ವಿಜ್ಞಾನಮಯ, ಸಮಷ್ಟಿ ವೇದಾತ್ಮ ಮನೋಮಯ, ಸಮಷ್ಟಿ ಪ್ರಾಣಾತ್ಮ ಹಿರಣ್ಯಗರ್ಭ. ಹಿರಣ್ಯಗರ್ಭದಲ್ಲೇ 4 ರೂಪ. 5ನೇದು ಅನ್ನಮಯ ವಿರಾಟ್ ರೂಪ. 3 ತ್ರೈಲೋಕ್ಯ ಶರೀರಿ ವಿರಾಟ್ ಅನ್ನಮಯ. ನಾನ್ ಅನ್ಕೊಂಡಿದ್ದ ಆನಂದಮಯ ಬೇರೆ ಆಗ್ಬಿಡುತ್ತೆ ಅಂತ ಗುರುಗಳ ಮೇಲೆ. ಅಲ್ಲ, ಮಯಟ್ ಇದೆಯಲ್ಲ, ಮಯಟ್ ಇರೋದ್ರಿಂದ ಅದು ವಿಕಾರವೇ, ವಿಕಾರಾರ್ಥ ಮಯಟ್ಟು, ಸ್ವರೂಪಾರ್ಥ ಅಲ್ಲ, ತಾದ್ರೂಪ್ಯ. ಚಿನ್ಮಯ ಅನ್ನೋ ಹಾಗೆ ಅಲ್ಲ, ಚಿದೇವ ಚಿನ್ಮಯ, ಅದು ತಾದ್ರೂಪ್ಯಾರ್ಥ ಮಯಟ್ಟು, ಇದು ವಿಕಾರಾರ್ಥ ಮಯಟ್ಟು. ಆನಂದಮಯೋಭ್ಯಾಸ ವಿಕಾರ ಶಬ್ದ ನೇತಿ ಚೇನ್ನ ಪ್ರಾಚುರ್ಯೋ ಪ್ರಿಯಶಿರಸ್ತ್ವಾಜ ಪ್ರಾಪ್ತಿ ಉಪಚಯಾಪಚಯೌ ಹಿ ಭೇದೇ ಆನಂದಾದಯ ಪ್ರಧಾನಸ್ಯ. ಎಲ್ಲಿ ಬರುತ್ತೋ ಒಂದ್ಸಪಾನ ಕೇಳಿ ಜಾಪ ಇದೆಯಲ್ವಾ, ಎಲ್ಲೋ ಇದು ಕೇಳಿದ್ದೀನಲ್ಲ, ಇದೆಲ್ಲ ಗೊತ್ತಲ್ಲ. ಅದು ಒಂದು ಸಮಾಧಾನ, ನಮ್ ಗುರುಳಿಗೆ ಬರುತ್ತೆ ಅಂತ ಧೈರ್ಯ ಇದೆ ಅವ್ರಿಗೆ, ನಮ್ ಗುರುಳು ಗೊತ್ತಿದೆ ಇದೆಲ್ಲ ಬರುತ್ತೆ ಅಂತ ಸಾಕು. ಅವ್ರಿಗೆ ಗೊತ್ತಿದ್ರೆ ಸಾಕು, ಯಾರಿಗೋ ಒಬ್ರು ಗೊತ್ತಿರ್ಬೇಕು, ಅವ್ರಿಗೆ ಗೊತ್ತಿದೆಯಲ್ಲ. ಹಾ, ಜ್ಯೇಷ್ಠವಾಗಿರುವ ಬ್ರಹ್ಮವೆಂಬುದಾಗಿ ಯಾಕೆ ಪ್ರಥಮ ಜತ್ವ, ಮೊದಲು ಹುಟ್ಟಿದವನಾದ್ದರಿಂದ ಎಲ್ಲಾ ಪ್ರವೃತ್ತಿಗಳಿಗೂ ಅರಿವೇ ಮೂಲವಾದ್ದರಿಂದ ತತ್ಪೂರ್ವಕ ಅರಿವನ್ನು ಮುಂದೆ ಮಾಡಿಕೊಂಡು ಕರ್ಮ ಮಾಡ್ತಾನೆ ಅಂತ. ಆದ್ದರಿಂದ ವಿಜ್ಞಾನವನ್ನ ಕರ್ಮ ಮಾಡಿಸುವಂಥದ್ದು, ಅದನ್ನು ಬ್ರಹ್ಮ ಎಂಬುದಾಗಿ ಉಪಾಸನೆ ಮಾಡುತ್ತಾರೋ ಅಂತ ಹೇಳ್ತಾ ಇದೆ. ಪ್ರಥಮಜಂ ವಿಜ್ಞಾನಂ ಬ್ರಹ್ಮ ಇತ್ಯುಪಾಸತೆ, ಮೊದಲು ಹುಟ್ಟಿದ್ದಾದಿರೋ ವಿಜ್ಞಾನವನ್ನ ಬ್ರಹ್ಮ ಎಂಬುದಾಗಿ ಇಂದಾದಿ ದೇವತೆಗಳು ಉಪಾಸನೆ ಮಾಡ್ತಾರಂತೆ. 33 ದೇವತೆ, 32 ದೇವತೆಗಳು, 33ನೇ ಅವಂತಾನೆ ಹಿರಣ್ಯಗರ್ಭ ಪ್ರಜಾಪತಿ. ಅವ 32 ದೇವತೆಗಳು ಕೂಡ ಆ ಹಿರಣ್ಯಗರ್ಭನನ್ನ ವಿಜ್ಞಾನ ಬ್ರಹ್ಮ ಎಂಬುದಾಗಿ ಉಪಾಸನೆ ಮಾಡ್ತಾರೆ. ಹಾಗಾಗ್ಬಿಟ್ಟು ಅವರು ಆ ವಿಜ್ಞಾನ ಬ್ರಹ್ಮವನ್ನು ಪಡ್ಕೊಂಡ್ಬಿಡ್ತಾರೆ. ತಸ್ಮಿನ್ ವಿಜ್ಞಾನಮಯೇ ಬ್ರಹ್ಮಣಿ ಅಭಿಮಾನಂ ಕೃತ್ವಾ ಉಪಾಸತೆ ಇತ್ಯರ್ಥಃ. ತಸ್ಮಿನ್ ವಿಜ್ಞಾನಮಯೇ ಬ್ರಹ್ಮಣಿ ಆ ವಿಜ್ಞಾನಮಯ ಎಂಬ ಬ್ರಹ್ಮದಲ್ಲಿ ಅಭಿಮಾನ ಪಡ್ಕೊಂಡು ಅದೇ ನಾನು ಅಂತ ಪಡ್ಕೊಳ್ಳೋದೇ ಅಭಿಮಾನ. ಇವಾಗ ನಾನು ಅನುಪಮ, ನಾನು ಹೆಂಗಸು, ನಾನು ಒಂದು 5 ಅಡಿ 6 ಅಡಿ, ಈ ರೀತಿ ದೇಹಾಭಿಮಾನ ಇರೋದಿಲ್ಲ. ಇದು ಪರಿಚ್ಛಿನ್ನ ಅಭಿಮಾನ. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ ಈ ದೇಹಾಭಿಮಾನ ಕಿತ್ತಾಕಿ ಸಮಷ್ಟಿ ಪ್ರಾಣನಲ್ಲೂ, ಪ್ರಾಣನ ಸಮಷ್ಟಿ ಮನೋಮಯಾತ್ಮನಲ್ಲೂ, ಮನೋಮಯಾತ್ಮ ವಿಜ್ಞಾನಮಯಾತ್ಮನಲ್ಲೂ ಆ ರೀತಿ ಮರ್ಜು ಮಾಡಿ ಅದಕ್ಕಿಂತ ಅದು ಬೇರೆ ಅಲ್ಲ ಅಂತ ತಿಳ್ಕೊಂಡು ಅದೇ ತತ್ವ, ಅದೇ ಸ್ವರೂಪ, ಅದೇ ಜಗತ್ತಿನ ಆಧಾರ, ಅದೇ ಆಗಿರೋದು ಅಂತೇಳಿ ಅಲ್ಲಿ ಸೆಟ್ಲ್ ಆಗ್ಬಿಟ್ಟ. ಅದನ್ನೇ ಬೆಳಗ್ಗೆಯಿಂದ ರಾತ್ರಿವರೆಗೂ ಕ್ಯಾರಿ ಮಾಡ್ದ ಅಂದ್ರೆ ವಿಜ್ಞಾನಮಯ ಬ್ರಹ್ಮದಲ್ಲಿ ಇದ್ದಾನೆ ಅಂತ ಅರ್ಥ. ಅವನು ಅದೇ ಮಾಡ್ತಾ 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 ದೇಹ ಬಿಟ್ಟ ಮೇಲೆ ಅಲ್ಲಿ ಒಂದಾಗ್ಬಿಡ್ತಾನೆ, ಆ ವಿಜ್ಞಾನಮಯ ಬ್ರಹ್ಮದಲ್ಲಿ ಒಂದಾಗ್ಬಿಡ್ತಾನೆ. ನೀವು ಏನಾಗಬೇಕು ಅಂದ್ಕೊಂಡಿದ್ರು ಅದೇ ಭಾವನೆ ಮಾಡ್ತಿದ್ರೆ ಆಯ್ತು. ನೀವು ಕೃಷ್ಣ ಆಗಬೇಕು ಅಂತಿದ್ರೆ ಕೃಷ್ಣ ವ್ರತ ಕೃಷ್ಣ ಮನುಸ್ಮರಂತಹ ರಾತ್ರಿ ಚ ಕೃಷ್ಣಂ ಪುನರುತ್ಥಿತಾಯೇ ತೇ ಕೃಷ್ಣ ದೇಹಂ ಪ್ರವಿಶಂತಿ ನಿತ್ಯಂ ಆಜ್ಯಂ ಯಥಾ ಮಂತ್ರ ಹುತಂ ಹುತಾಶೇ ಅಂತ. ತುಪ್ಪವನ್ನು ಯಜ್ಞೇಶನ ಹಾಕಿದ್ರೆ ಹೇಗೆ ಯಜ್ಞೇಶ ಕುಡಿದು ಬಿಡ್ತಾನೋ ಅದೇ ಕೃಷ್ಣನ ವ್ರತ, ಕೃಷ್ಣನ ಚಿಂತನೆ, ಸ್ಮರಣೆ, ಧ್ಯಾನ, ಜಪ, ಅದೇ ಮಾಡ್ತಾ 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 ದೇಹ ಬಿಟ್ಟು ಕೃಷ್ಣನ ಒಂದಾಗ್ಬಿಡ್ತಾರೆ. ನೀವು ಕೃಷ್ಣ ಸೇರಿಸ್ಕೊಂಡ್ಬಿಡ್ತಾನೆ, ನಿಮ್ಮಲ್ಲಿ ಒಂದು ಮಾಡ್ಕೊಂಡ್ಬಿಡ್ತಾನೆ. ಯಾವುದಾಗಬೇಕೋ ಆ ಭಾವನೆ, ಆ ಚಿಂತನೆ, ಆ ಅನುಸಂಧಾನ ಮಾಡ್ತಾ ಇದ್ರೆ ಆಯ್ತು. ಸರ್ವದಾ ಮಾಡಬೇಕು. ತಚ್ಚಿಂತನಂ ತತ್ ಕಥನಂ ಅನ್ಯೋನ್ಯಂ ತತ್ ಪ್ರಭಾಷಣಂ. ಅದೇ ಮಾತು, ಅದೇ ಚಿಂತನೆ, ಅದೇ ವ್ಯವಹಾರ. ವಿಜ್ಞಾನಮಯ ಬ್ರಹ್ಮದಲ್ಲಿ ಅಭಿಮಾನಂ ಕೃತ್ವ ಅಂದ್ರೆ, ಅಭಿಮಾನಂ ಕೃತ್ವ ಅಂದ್ರೆ ಅಹಮಿತಿ ಜ್ಞಾತ್ವ ಗೃಹೀತ್ವ ಅಂತ. ತಸ್ಮಾತ್ತೇ ಮಹತೋ ಬ್ರಹ್ಮಣ ಉಪಾಸನಾ ಜ್ಞಾನೈಶ್ವರ್ಯವಂತೋ ಭವಂತಿ. ತಸ್ಮಾತ್ತೇ ಮಹತೋ ಬ್ರಹ್ಮಣಃ ಉಪಾಸನಾ ಜ್ಞಾನೈಶ್ವರ್ಯವಂತೋ ಭವಂತಿ. ಯಾಕೆ ದೇವತೆಗಳಿಗೆ ಜ್ಞಾನೈಶ್ವರ್ಯ ಅದು ಜಾಸ್ತಿ ಅಂತಂದ್ರೆ ಅವ್ರು ಮಹೋಬ್ರಹ್ಮ, ವಿಜ್ಞಾನ ಬ್ರಹ್ಮ ಅದನ್ನು ಉಪಾಸನೆ ಮಾಡ್ತಾ ಇರುತ್ತಾರಾದ್ದರಿಂದ ದೇವತೆಗಳು ಜ್ಞಾನ, ಐಶ್ವರ್ಯ, ಶಕ್ತಿ, ಬಲ, ವೀರ್ಯ, ತೇಜಸ್ಸು ಎಲ್ಲದಿಂದಲೂ ನಮಗಿಂತ 100 ಪಟ್ಟಲ್ಲ, 1000 ಪಟ್ಟಲ್ಲ, 1,00,000 ಪಟ್ಟು ಹೆಚ್ಚಾಗಿರ್ತಾರೆ. ಸ್ವಯಂಭಾತ ವೇದರು ಬೆಟ್ಟದೊಳಗೆ ಏನಿದೆ ಅಂತ ಹೊರಗಡೆ ತಿಳ್ಕೊಂಡ್ಬಿಡ್ತಾರೆ. ಅಂಥ ಶಕ್ತಿ ಇದೆ ಅವರಿಗೆ ಆ ಜ್ಞಾನ. ಹಿಮಾಲಯದ ಹೊಟ್ಟೆ ಒಳಗೆ ಏನಿದೆ ಅಂತ ಇಲ್ಲಿಂದ ತಗೊಂಡ್ಬಿಡ್ತಾರೆ, ಶೀಳ್ಕೊಂಡು ಹೋಗ್ಬಿಡ್ತಾರೆ ಅವ್ರ ಬುದ್ಧಿ. ಅದನ್ನ ನೋಡು, ಜ್ಯೇಷ್ಠ ಬ್ರಹ್ಮೋಪಾಸನೆ ಮಾಡಿದ್ರೆ, ವಿಜ್ಞಾನ ಬ್ರಹ್ಮೋಪಾಸನೆ ಮಾಡಿದ್ರೆ ನಿಂಗೂ ಹಂಗೆ ಆಗ್ಬಿಡುತ್ತೆ. ಬೇಕಾ? ಏನಿಲ್ಲ, ವಿಜ್ಞಾನ ಬ್ರಹ್ಮವೇ ಇದೆಲ್ಲವೂ, ಎಲ್ಲವೂ ಅದೇ ಆಗಿರ್ತಕ್ಕದ್ದು, ಅದಕ್ಕಿಂತ ಬೇರೆ ಏನೇನೂ ಇಲ್ಲ. ನನ್ನ ರೂಪವು ಅದೇ ರೂಪ ಅಂತ ಹೇಳಿ ನೀನು ಅದು ಒಂದಾಗ್ಬಿಟ್ಟು ಮಾಡ್ತಾ ಈ ಮಂತ್ರಾರ್ಥ ಅನುಸಂಧಾನ ಮಾಡ್ತಾ ಇದ್ದು ಸಾಕು. ವಿಜ್ಞಾನ ಯಜ್ಞಂದನೋದೆ
ಕರ್ಮಾಣಿದನು ದೇವಿಜ ವಿಜ್ಞಾನಂ ದೇವ ಸರ್ವೇ ಬ್ರಹ್ಮ ಜ್ಯೇಷ್ಠ ಉಪಾಸದೆ ವಿಜ್ಞಾನಂ ನಾನು ಇದು ಮಾಡ್ತಾ ಇದ್ದೆ. ತಚ್ಚ ವಿಜ್ಞಾನಂ ಬ್ರಹ್ಮ ಚೇತ್ ಯದಿ ವೇದ ವಿಜಾನಾತಿ ತಚ್ಚ ವಿಜ್ಞಾನಂ ಬ್ರಹ್ಮ ಚೇತ್ ಯದಿ ವೇದ ವಿಜಾನಾತಿ ನ ಕೇವಲಂ ವೇದೈವ ನ ಕೇವಲಂ ವೇದೈವ ತಸ್ಮಾತ್ ಬ್ರಹ್ಮ ಚೇನ್ನ ಪ್ರಮಾದ್ಯತಿ. ತಸ್ಮಾತ್ ಬ್ರಹ್ಮಣಃ ಚೇನ್ ನ ಪ್ರಮಾದ್ಯತಿ. ಅಚೇತನ ಶಬ್ದ ಅಪರೂಪ ಅನ್ನಿಸಲಿ. ಒಂದ್ ಪಕ್ಷ ಒಂದ್ ವೇಳೆ ಇಫ್ ಅಂತಾರೆ ಇಂಗ್ಲಿಷ್, ಇಫ್ ಆಗ ಆಗ್ಬಿಟ್ರೆ ಅಂತ, ಹಂಗ ಆಗ್ಬಿಟ್ರೆ ನೋಡಿ ಮಜಾನ ಅಂತ. ಆ ಅಪರೂಪ ಕಷ್ಟ ಅಂತ ರೇರದು. ವಿಜ್ಞಾನವಾದ ಬ್ರಹ್ಮವನ್ನೇ ಒಂದು ವೇಳೆ ಬ್ರಹ್ಮ ಎಂಬುದಾಗಿ ತಿಳಿದವನಾದರೆ ತಿಳಿದ್ಬಿಟ್ಟೆ ಅಂತ ಆದ್ರೆ ಇದೆಲ್ಲ ಯಾರಿಗೂ ಬೇಡ. ಅದು ಅಕಸ್ಮಾತ್ ಯಾರಾದ್ರೂ ಪುಣ್ಯಾತ್ಮ ಮಹಾತ್ಮ ತಿಳ್ಕೊಂಡ ಅಂತ ಆದ್ರೆ ಅಷ್ಟೇ ಅಲ್ಲ, ಬರೀ ತಿಳ್ಕೊಂಡ್ರೂ ಆಗಲಿಲ್ಲ, ಆ ಬ್ರಹ್ಮ ಪ್ರಮಾದವನ್ನು ಹೊಂದಬಾರ್ದು. ಪ್ರಮಾದ ಅಂದ್ರೆ ಏನೋ ಕೇರ್ಲೆಸ್ನೆಸ್ಸು, ಅನವಧಾನತ, ಮೈ ಮರೆತವನಾಗೋದು ಆಗಾಗಬಾರ್ದು. ಫುಲ್ ಅಟೆನ್ಷನ್ ಆಗಿ, ಫುಲ್ ಎಂಥ್ಯೂಸಿಯಸ್ಟಿಕ್ ಆಗಿ, ಪೂರ್ಣ ಅಭಿಮಾನದಿಂದ ಹೌದು ಆ ವಿಜ್ಞಾನ ಬ್ರಹ್ಮವೇ ನಾನಾಗಿದ್ದೀನಿ, ಅದೇ ನನ್ನ ಸ್ವರೂಪ, ಈ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಅಲ್ಲ, ಇಷ್ಟ ಅಲ್ಲ, ಇಡೀ ಜಗದಾತ್ಮನಾಗಿರುವ ಸಮಷ್ಟಿ ವೇದಾರ್ಥಾತ್ಮನಾಗಿರುವ ವಿಜ್ಞಾನ ಬ್ರಹ್ಮವೇ ನಾನಾಗಿದ್ದೀನಿ ಎಂಬುದನ್ನು ಸರ್ವದಾ ಆ ಕಾನ್ಸೆಪ್ಟ್, ಆ ಅನುಸಂಧಾನವನ್ನೇ ಮಾಡ್ತಾ ಇದ್ರೆ ಯಾಕೆ ಹಂಗೆ ಹೇಳ್ತಾರೆ ಬಾಹ್ಯೇಷು ಅನಾತ್ಮಸು ಆತ್ಮತ್ವ ಭಾವಿತತ್ವಾತ್. ಬಾಹ್ಯೇಷು ಅನಾತ್ಮಸು ಆತ್ಮತ್ವ ಭಾವಿತತ್ವಾತ್ ಪ್ರಾಪ್ತಂ ವಿಜ್ಞಾನಮಯೇ ಬ್ರಹ್ಮಣಿ ಆತ್ಮಭಾವನಾಯಾಃ ಪ್ರಮದನಂ. ಪ್ರಾಪ್ತಂ ವಿಜ್ಞಾನಮಯೇ ಬ್ರಹ್ಮಣಿ ಆತ್ಮಭಾವನಾಯಾಃ ಪ್ರವದನಂ. ಯಾಕೆ ಪ್ರಮಾದ ಹೊಂದೇ ಇದ್ರೆ ಯಾಕಂತೀರಾ ಅಂದ್ರೆ ಪ್ರಮಾದ ಹೊಂದೋದೇ ಜಾಸ್ತಿ. ಯಾಕೆಂದ್ರೆ ಹೊರಗಿನ ವಿಷಯಗಳಲ್ಲಿ ಅನಾತ್ಮದಲ್ಲಿ ಮುಳುಗಿರ್ತಾನೆ ಮನುಷ್ಯ. ಮೂರತ್ತು ಪ್ರಪಂಚದ ಮುಳುಗಿರ್ತಾನೆ. ಯಾರ್ಯಾರಿಗೆ ಕರೋನಾ ಬಂತು, ಈ ಕರೋನಾ ನ್ಯೂಸ್ ಇವತ್ತು ಎಷ್ಟು ಸ್ಪ್ರೆಡ್ ಆಗಿದೆ, ಇವತ್ತು ಬೆಂಗಳೂರಿಗೆ ಎಷ್ಟು ಜನಕ್ಕೆ ಎಕ್ಸ್ಟ್ರಾ ಬಂತು, ಎಷ್ಟು ಜನ ಸತ್ರು, ಅದರಲ್ಲೇ ಇರ್ತಾನೆ. ಇದಾದ್ ಬಿಟ್ರೆ ಬಿಸ್ನೆಸ್ ಏನು, ವ್ಯವಹಾರ ಏನು, ಯಾವ ಶೇರ್ ಏರ್ತು, ಯಾವ್ದು ಕುಳಿಸಿತು, ಯಾವುದನ್ನು ಪರ್ಚೇಸ್ ಮಾಡ್ಬೋದು, ಯಾವುದನ್ನು ಸೆಲ್ ಮಾಡ್ಬೋದು, ಯಾವುದನ್ನ ಬೈ ಮಾಡ್ಬೋದು, ಇದು ಯೋಚನೆ ಮಾಡ್ತಾರೆ. ಇನ್ನು ಪುರೋಹಿತರು ಇವತ್ತೆಲ್ರಿ ಆರ್ದ್ವಿಜ, ಇವತ್ತೆಲ್ರಿ ಶ್ರಾದ್ದ ಕರೀದಾರ, ಶಾಂತಿ ಕರೀದಾರ, ತುಷ್ಟಿ ಅದ ಯೋಚನೆ ಅವರಿಗೆ. ಒಬ್ಬರಿಗೆ ಅಜ್ಜಿಗರಿಗೆ ಚಿಂತೆ, ಪರವೇ ಬ್ರಹ್ಮಣಿ ಕೋಪಿನ ಸಕ್ತ, ಅವ್ರವ್ರಿಗೆ ಅವ್ರವ್ರ ಚಿಂತೆ. ಪರಬ್ರಹ್ಮದಲ್ಲಿ ಯಾರು ಯೋಚನೆ ಇಲ್ಲ. ಅದು ಹೇಳ್ತಿದ್ದಾರೆ ಬಾಹ್ಯ ಅನಾತ್ಮದಲ್ಲಿ ಆತ್ಮತ್ವ ಭಾವಿತರಾಗಿರುತ್ತಾರಾದ್ರಿಂದ ಅಭಿಮಾನ ಊರ್ಕೊಂಡಿರುತ್ತದೆ. ಆದ್ರಿಂದ ಅವರಿಗೆ ವಿಜ್ಞಾನಮಯ ಬ್ರಹ್ಮದಲ್ಲಿ ಭಾವನೆ ಏನಿರುತ್ತೆ ಅದು ಜಾರೋ ಬಿಡುತ್ತೆ, ತಪ್ಪೋ ಬಿಡುತ್ತೆ. ತಪ್ಪಿಸ್ಕೋಬೇಡಿ, ವಿಜ್ಞಾನಮಯ ಬ್ರಹ್ಮದಿಂದ ಹೊರಗೆ ಬರಬೇಡಿ, ಅಲ್ಲಿಯೇ ಇದ್ಬಿಡಿ, ಅಲ್ಲೇ ಸೆಟ್ಲ್ ಆಗ್ಬಿಡಿ. ಅದನ್ನೇ ಪೂರ್ತಿ ಲಾಕ್ ಮಾಡ್ಕೊಂಡ್ಬಿಟ್ಟು ಅಲ್ಲೇ ಉಳ್ಕೊಂಡ್ಬಿಟ್ಟು ಅದನ್ನೇ ಭಾವನೆ ಮಾಡ್ಕೋ ಇದ್ಬಿಡಿ. ಹಾಗಿದ್ಬಿಟ್ರೆ ಅಂತ ಅರ್ಥ. ಅಂದ್ರೆ ಆ ಅನಾತ್ಮ ಭಾವನೆಯಲ್ಲಿ ಭಾವಿತನಾಗಿ ಆ ಭಾವನೆಯೇ ಊರ್ಕೊಳ್ಳೋದಿದ್ದ ಅದೇ ಪ್ರಮಾದ ಹೊಂದೋದು. ಆ ಪ್ರಮಾದ ಹೊಂದೋದು ಆಗ್ಬಾರ್ದು. ಸರಿ ನಿವೃತ್ತ್ಯರ್ಥ ಮುಚ್ಚತೆ. ಸರಿ ನಿವೃತ್ತ ಪ್ರಮಾದವನ್ನು ಹೊಂದೋದು ಅನ್ನೋದಿದೆಯಲ್ಲ ಅದು ಆಗ್ಬಾರ್ದು ಎಂಬುದಕ್ಕೋಸ್ಕರ ಹೇಳ್ತಾ ಇದೆ ಚೇತನದು. ತಸ್ಮಾತ್ ಚೇನ ಪ್ರಮಾದ್ಯತೆ ಇದೆ. ನಿವೃತ್ತ್ಯರ್ಥ ಮುಚ್ಚತೆ. ಅದನ್ನ ನಿವೃತ್ತಿ ಮಾಡುವುದಕ್ಕಾಗಿ ಯಾವುದನ್ನ ಬಾಹ್ಯ ವಿಷಯದಲ್ಲಿ ಅಭಿಮಾನ ಮಾಡ್ಕೊಂಡಿರೋದನ್ನ ನಿವೃತ್ತಿ ಮಾಡೋಕ್ಕೋಸ್ಕರ ಹೇಳ್ತಾ ಇದೆ. ಅದರಿಂದ ಪ್ರಮಾದ ಹೊಂದದೇ ಇದ್ದವನಾದರೇ ನೋಡು ಒಂದು ಚಾನ್ಸು ಹೆಂಗಾಗತ್ತೆ ಗೊತ್ತಾ? ಆಕಾಶ ಕೇಳ್ತಾ ಇರ್ತೀಯ ನೀನು. ಆ ವಿಜ್ಞಾನ ಬ್ರಹ್ಮೋಪಾಸಕನು ಎಲ್ಲಿ ಹೋಗಬೇಕು ಚಾರ್ಜ್ ಕೊಡ್ಬೇಕಾಗಿಲ್ಲಮ್ಮ. ಅಕಸ್ಮಾತ್ ಅಮೆರಿಕಾದ ಮಗನ್ ನೋಡ್ಕೊಂಡ್ ಬರ್ಬೇಕು ಅಂತಂದ್ರೆ ವಿಜ್ಞಾನ ರೂಪದಲ್ಲಿ ಹೋಗ್ಬಿಟ್ಟು ಅಲ್ಲೇ ಹೇಳ್ಕೊಂಡ್ಬಿಡ್ತಾನೆ. ಮಗನ ರೂಮಲ್ಲಿ ಹೇಳ್ಕೊಂಡ್ಬಿಟ್ಟು ಮಗ ಹೇಗಿದೆಯೋ ಚೆನ್ನಾಗಿದೆಯೋ ನೋಡ್ಕೊಂಡ್ಬಿಡ್ತಾನೆ. ಅಷ್ಟ ಅಯ್ಯೋ ಇಬ್ರು ಮಕ್ಕಳು ಅಮೆರಿಕಲ್ಲಿದ್ದಾರೆ, ಏನ್ ಮಾಡೋದು, ನೋಡೋಕ್ಕಾಗಲ್ವಲ್ಲ, ಫ್ಲೈಟ್ ಇಲ್ಲಲ್ಲ, ಅವರು ಬರೋಕ್ಕಾಗಲ್ವಲ್ಲ ಅಂದ್ರೆ ವಿಜ್ಞಾನ ಬ್ರಹ್ಮೋಪಾಸನೆ ಮಾಡ್ಬಿಡಿ. ನೀ ಹಿಂಗೆ ಮಗನ್ ನೋಡ್ಕೊಂಡ್ ಬಂದ್ಬಿಡ್ತೀರಾ ಅಮೆರಿಕ ಹೋಗ್ಬಿಟ್ಟು ನೋಡಿ ಪ್ಲಾನ್ ಮಾಡಿ ಅನುಪಮ ಮಾರೆ ಒಂದು ಯೋಚನೆ ಮಾಡಿ ಮಕ್ಳು ಇಬ್ಬರು ನೋಡ್ಕೊಂಡ್ ಬರ್ಬೋದು. ಅಮೆರಿಕ ಇದ್ದಾರಲ್ಲ, ಏನು ಯೋಚನೆ ಇಲ್ಲ, ವಿಜ್ಞಾನ ಬ್ರಹ್ಮೋಪಾಸನೆ ಮಾಡಿದ್ರೆ ಆಯ್ತು. ಮಾಡ್ತಾ ಇದ್ ಬಿಟ್ರೆ ಅನ್ನಮಯಾದಿಷು ಆತ್ಮಭಾವಂ ಹಿತ್ವಾ ಅನ್ನಮಯಾದಿಷು ಆತ್ಮಭಾವಂ ಹಿತ್ವಾ ಕೇವಲೇ ವಿಜ್ಞಾನಮಯೇ ಬ್ರಹ್ಮಣಿ ಕೇವಲೇ ವಿಜ್ಞಾನಮಯೇ ಬ್ರಹ್ಮಣಿ ಆತ್ಮತ್ವಂ ಭಾವಯನ್ನಾಸ್ತಿ ಚೇದಿತ್ಯರ್ಥಃ. ಆತ್ಮತ್ವಂ ಭಾವಯನ್ನಾಸ್ತಿ ಚೇದಿತ್ಯರ್ಥಃ. ಅನ್ನಮಯಾದಿ ಕೋಶಗಳಲ್ಲಿ ಆತ್ಮತ್ವ ಭಾವನೆಯನ್ನು ಬಿಟ್ಟು ಕೇವಲವಾದ ವಿಜ್ಞಾನಮಯ ಬ್ರಹ್ಮದಲ್ಲಿಯೇ ನೆಲೆ ನಿಂತ ಆ ಅನುಸಂಧಾನ, ಆ ಚಿಂತನೆ, ಆ ಅಭಿಮಾನ ಅದನ್ನೇ ಬೆಳೆಸ್ಕೊಂಡ್ಬಿಟ್ಟು ತನ್ನ ಸರ್ವಾತ್ಮಕತ್ವವನ್ನು ಜ್ಞಾಪಿಸ್ಕೊಳ್ತಾ ಶಾಸ್ತ್ರವಾಕ್ಯ ಆಧಾರದಿಂದಲೂ
ಮತ್ತೆ ತನ್ನ ಯುಕ್ತಿ ಅನುಭವದಿಂದಲೂ ಅದನ್ನು ಕಂಡ್ಕೊಳ್ತಾ ಅದರಲ್ಲಿಯೇ ನೆಲೆ ನಿಂತವನಾದ ಅಂತ ಆಗ್ಬಿಟ್ರೆ ಟ್ರೇ ಯಾಕೆ ಕಷ್ಟ ಅಂತ ತತ ಕಿಂ ಸ್ಯಾದಿತಿ ಉಚ್ಯತೆ. ಆಗ್ಬಿಟ್ರೆ ಏನಾಗುತ್ತೆ ಗೊತ್ತಾ ಹೇಳ್ತೀವಿ ಕೇಳಿ. ಅದು ಆಗುತ್ತೆ ಅಂದ್ರೆ ಶರೀರೇ ಪಾಪನು ಹಿತ್ವಾ, ಶರೀರಾಭಿಮಾನ ಮಿತ್ರ ಪಾಪನ ಶರೀರ ಕೊಡ್ಕೊಂಡ್ಬಿಡುತ್ತೆ. ಹೇಗೆ ಹಾವಿನ ಪೊರೆ ಹೇಗೆ ಶರೀರ ಕಚ್ಕೊಂಡ್ಬಿಡುತ್ತೋ ಅದೇ ಎಲ್ಲಾ ಪಾಪವನ್ನು ಇಲ್ಲೇ ನೀವು ಕೊಡ್ಕೊಂಡ್ಬಿಡ್ತೀರಂತೆ. ಬಟ್ಟೆ ಹೀಗೆ ಕೊಡಗು ಆಗೇನೆ ಎಲ್ಲಾ ಪಾಪ ಕೊಡ್ಕೊಂಡು ಹೋಗ್ಬಿಡುತ್ತೆ. ನಿಮಗೆ ಒಂದು ಪಾಪ ನಿಮಗೆ ಇರೋದೇ ಇಲ್ಲ. ಎಂಥ ಒಂದು ಪ್ಯೂರಿಟಿ ಬರುತ್ತೆ ಅಂದ್ರೆ ಕ್ರಿಸ್ಟಲ್ ಹೋಗ್ತೀರಾ ನೀವು. ಒಳ್ಳೆ ವಜ್ರ ಪಳ್ಳ 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 ವಜ್ರ ಹೊಳಿತಾ ಇರ್ತೀರಾ. ಬೇಕಾ ಬೇಡವಾ? ವಜ್ರನೂ ಬೇಡವಾ? ಅಯ್ಯಯ್ಯೋ ಏನು ಇಂಥ ವೈರಾಗ್ಯ, ಭಗವಂತನು ಬೇಡ ಅಂತಾರೆ. ಇದೆಂಥ ವೈರಾಗ್ಯ ಇವರು, ಅಸಾಧ್ಯ ವೈರಾಗ್ಯ. ಇವು ದೇವಸ್ಥಾನಕ್ಕೆ ಹೋಗಿದ್ರು, ಇಬ್ರು ಸ್ನೇಹಿತರು ದೇವಸ್ಥಾನಕ್ಕೆ ಹೋಗಿದ್ರು. ಅವರು ಒಬ್ಬ ಪರಮಾತ್ಮ ನಂಗೆ ತುಂಬಾ ದುಡ್ಡು ಕೊಡಪ್ಪ, ನಂಗೆ ದುಡ್ಡು ಬೇಕು ಅಂತ ಕೇಳಿದೆ. ಇನ್ನೊಬ್ಬ ಪರಮಾತ್ಮ ನಂಗೆ ನೀನೇ ಬೇಕಪ್ಪ, ನಂಗೆ ನೀನೇನು ಕೊಡು ಅಂತ ಕೇಳಿದಂತೆ. ಏನೋ ದುಡ್ಡು ಕೇಳ್ಬಿಟ್ಟಿಲ್ಲ ಅಂದ್ರೆ ಹೌದು, ಯಾರಿಗೆ ಏನಿಲ್ಲೋ ಅದನ್ನ ಕೇಳ್ತಾರೆ. ನಿಂಗೆ ಪರಮಾತ್ಮ ಇಲ್ಲ, ಪರಮಾತ್ಮ ಕೇಳಿದೆ. ನಂಗೆ ದುಡ್ಡಿಲ್ಲ, ದುಡ್ಡು ಕೇಳಿದೆ. ಅಲ್ಲಯ್ಯ, ನಿಂಗೆ ಪರಮಾತ್ಮ ಇದ್ರೆ ಪರಮಾತ್ಮ ಇದ್ದಿದ್ದು ದುಡ್ಡು ಕೇಳ್ತಿದ್ದೀಯ, ಪರಮಾತ್ಮ ಇದ್ದೇ ಇದ್ದಾನಲ್ಲ ಅದನ್ನಂತೆ ಕೇಳ್ಕೋಬೇಕು, ದುಡ್ಡು ತಾನೇ ಕೇಳ್ಕೋಬೇಕು ಅನ್ನಂತೆ. ಹಂಗಾಯ್ತು ನಮ್ ಕತೆ. ಪರಮಾತ್ಮ ಹೃದಯದಲ್ಲಿ ಇದ್ದೇ ಇದ್ದಾನೆ ಅದನ್ನಂತೆ ಕೇಳ್ಕೋಬೇಕು, ದುಡ್ಡು ಇಲ್ಲ, ದುಡ್ಡು ಕೇಳ್ಕೋಬೇಕು. ನಿಮಗೆ ಪರಮಾತ್ಮ ಗೊತ್ತಿಲ್ಲ ಅಂತ ಅವನಿಗೆ. ಶರೀರದಲ್ಲಿಯೇ ಪಾಪವನ್ನೆಲ್ಲ ಬಿಟ್ಟವನಾಗಿ ಕೊಡ್ಕೊಂಡ್ಬಿಟ್ಟು ಶರೀರಾಭಿಮಾನ ನಿಮಿತ್ತ ಹಿ ಸರ್ವೇ ಪಾಪ್ಮಾನಃ. ಅಭಿಮಾನ ನಿಮಿತ್ತ ಹಿ ಸರ್ವೇ ಪಾಪ್ಮಾನಃ. ಮಹತಿ ಬಾ. ಶರೀರ ಅಭಿಮಾನ ನಿಮಿತ್ತದಲ್ಲಿ ಅಲ್ಲವೇ ಎಲ್ಲಾ ಪಾಪಗಳನ್ನು ಬರೋದು. ಮನುಷ್ಯ ಏನ್ ಪಾಪ ಮಾಡೋದು? ಈರುಳ್ಳಿ ತಿನ್ನೋಕ್ಕೂ ಶರೀರಾಭಿಮಾನ ಕಾರಣ, ಸಿನಿಮಾ ನೋಡೋಕ್ಕೂ ಈರುಳ್ಳಿ ಕಾರಣ, ಹೋಟ್ಲು ಹೋಗೋದಕ್ಕೂ ಶರೀರಾಭಿಮಾನ ಕಾರಣ. ಗೊತ್ತಾಯ್ತಾ? ಹೋಟ್ಲ್ ಹೋಗ್ಬೇಕಾದ್ರೆ, ಈರುಳ್ಳಿ ತಿನ್ಬೇಕಾದ್ರೆ, ಸಿನಿಮಾ ನೋಡ್ಬೇಕಾದ್ರೆ, ಇಸ್ಪೀಟ್ ಆಡ್ಬೇಕಾದ್ರೆ, ಏನಾದ್ರು ಅಭಕ್ಷ ಅಪೇಪ ಮಾಡಿ ಎಲ್ಲಕ್ಕೂ ಶರೀರಾಭಿಮಾನವೇ ಕಾರಣ. ಒಂದು ಸುಳ್ಳು ಹೇಳೋದಕ್ಕೆ, ಹಿಂಸೆ ಮಾಡೋದಕ್ಕೆ, ಸರ್ವಕ್ಕೂ ಶರೀರಾಭಿಮಾನವೇ ಕಾರಣ. ಹಂಗೆ ಶರೀರಾಭಿಮಾನ ತಾಯಿ ಸರ್ವೇ ಪಾಪ್ಮಾನ ಅಂದ್ಬಿಟ್ರು. ತೇಷಾಂಚ ವಿಜ್ಞಾನಮಯೇ ಬ್ರಹ್ಮಣಿ ಆತ್ಮಾಭಿಮಾನಾತ್ ನಿಮಿತ್ತಾಪಾಯೇ ಹಾನಂ ಉಪಪದ್ಯತೆ. ಯಾರು ವಿಜ್ಞಾನಮಯ ಬ್ರಹ್ಮದಲ್ಲಿ ಉಪಾಸನೆ ಮಾಡ್ತಿರ್ತಾರೋ, ಆತ್ಮತ್ವಾಭಿಮಾನ ಪಡ್ಕೊಂಡ್ಬಿಡ್ತಾರೋ, ನಿಮಿತ್ತಾಪಾಯ ನೈಮಿತ್ತಿಕಸ್ಯಾಪ್ಯಪಾಯ. ನಿಮಿತ್ತ ಹೋಯ್ತು, ನೈಮಿತ್ತಿಕ ವ್ಯಾಕರಣ ಅಲ್ವಾ? ಜ್ಞಾಪ ಆಯ್ತು. ನಿಮಿತ್ತಾಪಾಯ ನೈಮಿತ್ತಿಕಸ್ಯಾಪ್ಯಪಾಯ. ಯಾವ್ದು ನಿಮಿತ್ತ? ಶರೀರಾಭಿಮಾನ ನಿಮಿತ್ತದಿಂದ ಏನ್ ಉಂಟಾಗಿದ್ದು? ಪಾಪ ಉಂಟಾಯಿತು. ಶರೀರಾಭಿಮಾನ ಕಳ್ಸ್ಕೊಂಡ್ಬಿಟ್ಟ, ವಿಜ್ಞಾನಮಯ ಬ್ರಹ್ಮದಲ್ಲಿ ನಿಂತು ಬಿಟ್ಟ. ನಿಮಿತ್ತ ಹೋದ್ಮೇಲೆ ನೈಮಿತ್ತಿಕ ಪಾಪವೂ ಇಲ್ಲ ಅಂತ ಆಯ್ತು. ಆರಾಮಾಗಿದ್ಬಿಟ್ಟ. ವಿಜ್ಞಾನ ಬ್ರಹ್ಮದಲ್ಲಿ ಇದ್ಬಿಟ್ಟು ಸರ್ವದಾ ವಿಜ್ಞಾನ ಬ್ರಹ್ಮ ಚಿಂತನೆ ಅನುಸಂಧಾನದಲ್ಲೇ ಇದ್ದು, ಅದಕ್ಕೆ ಶಿರ ಪಕ್ಷ ಪಕ್ಷ ಏನ ಶ್ರದ್ಧೆಯೇ ತಲೆ, ವ್ರತ ದಕ್ಷಿಣ ಪಕ್ಷ, ಸತ್ಯ ಉತ್ತರ ಪಕ್ಷ, ಯೋಗ ಸಮಾಧಾನವೇ ಆತ್ಮ, ಹಿರಣ್ಯ ಗರ್ಭನೆ ಮಹಾಪುಚ್ಛಂ ಪ್ರತಿಷ್ಠ ಅಂತ ಹೇಳಿ ತನ್ನ ಶರೀರ ಅಂಥದ್ದು ಭಾವನೆ ಮಾಡ್ಕೋಬೇಕು. ತನಗೆ ಇದು ತಲೆ, ಇದು ಕೈ ಅಂದ್ಕೊಂಡ್ರೆ ಹೋಯ್ತು, ಅನ್ವಯ ಬಂದ್ಬಿಟ್ಟ. ಇದೆಲ್ಲ ತಲೆ. ಯಾವುದು? ಶ್ರದ್ಧೆಯೇ ತಲೆ. ಯಾವ ಶ್ರದ್ಧೆ? ಇಡೀ ಜಗತ್ತಿನ ಎಲ್ಲಾ ಶ್ರದ್ಧೆಯು ಸೇರಿಸಿ ಉಂಡೆ ತಗೋಬೇಕು. ಸಮಷ್ಟಿ ಶ್ರದ್ಧೆ, ಸಮಷ್ಟಿ ವೃತ ಸತ್ಯ, ಪಕ್ಷ ಪುಚ್ಛ, ಪಕ್ಷ ಪುಚ್ಛ, ಯೋಗ ಆತ್ಮ, ಪಕ್ಷ ಪುಚ್ಛ ಮಹಾ ಅಂದ್ರೆ ವೆರಿ ಗುಡ್. ಪ್ರಥಮ ಮಹಧ್ಯಕ್ಷಂ ಪ್ರಥಮಜಂ, ಅವ್ಯಾಕರಣ ಮೊದಲು ಹುಟ್ಟಿದಂತಹ ತತ್ವ. ಅದರಲ್ಲಿ ಇದು ಬಿಟ್ಟ ಅಂತ ಆದ್ರೆ ನಿಮಿತ್ತ ಹೋಯ್ತು, ನೈಮಿತ್ತಿಕ ಪಾಪವಲ್ಲ ಹೊರಟೋಗ್ಬಿಡುತ್ತೆ. ಹಾಗೆ ಛತ್ರಾಪಾಯ ಇವ ಛಾಯಾಪಾಯ. ನಾವು ಮಳೆಗೆ ಛತ್ರಿ ಇಟ್ಕೊಂಡಿದ್ದೆ, ಬಿಸಿಲಿಗೆ ಛತ್ರಿ ಇಟ್ಕೊಳ್ತಾ ಇದ್ದಾರೆ ಶಂಕರಾಚಾರ್ಯರು. ಬಿಸಿಲು ಅಂತ ಸೇರಿ ಛತ್ರಿ ಇಟ್ಕೊಂಡು ಹೋಗಿದ್ದೆ, ಛತ್ರಿ ಯಾರು ಕಸ್ಕೊಂಡ್ಬಿಟ್ರೆ ನೆರಳು ಹೋಯ್ತು, ಛಾಯಾ ಅಪಾಯ. ನೆರಳಿತ್ತು ಬಿಸಿಲಿದ್ದರಿಂದ, ಛತ್ರಿ ಅಪಾಯ ಆಯ್ತು ಅಂದ್ರೆ ಛಾಯಾ ಅಪಾಯ, ನೆರಳು ಹೋಯ್ತು. ಛಾಯಾಪಾಯವೋ ವೃಷ್ಟಿಪಾತವೋ? ಛತ್ರಿ ಅಪಾಯ ವೃಷ್ಟಿಪಾತ ಆಗ್ಬೇಕು, ಛಾಯಾಪಾಯ. ಬಿಸಿಲು ನಡೀತಿದ್ದು, ಛತ್ರಿ ನಡೀತಿದ್ರ ಏನ್ ಹೇಳ್ಕೊಂಡಿದ್ಯಾ? ಅಲ್ಲ ಅವ್ರಿಗೆ ಶಂಕರಾಚಾರ್ಯಗೆ ಏನ್ ಹೇಳ್ಕೊಡ್ತಿದ್ದೆ ಹಿಂದೆ ಇಲ್ವಾ? ಹೇಳ್ಕೊಡ್ಬೇಕಾಯ್ತಾ? ಕೊಡ್ತಿರ್ಲಿಲ್ವಾ? ಯಾಕೆ?
ಬ್ರಹ್ಮಚರ್ಯ ಬಿಡ್ತಾರಪ್ಪ ಅವರು, ಏನನ್ನಲ್ಲಪ್ಪ, ನೀವು ಹೋಗಿಲ್ಲ ಸೋಮಾರಿ ಕಳ್ಳ ಮಾಡಕ್ಕಾಗಲ್ಲ ಅಂತ. ತಸ್ಮಾತ್ ಶರೀರಾಭಿಮಾನನಿಮಿತ್ತಾನ್ ಸರ್ವಾನ್ ಪಾಪ್ಮನಃ ಶರೀರ ಪ್ರಭವಾನ್ ಶರೀರೇ ವಹಿತ್ವಾ. ತಸ್ಮಾತ್ ಶರೀರಾಭಿಮಾನ ನಿಮಿತ್ತಾನ್ ಸರ್ವಾನ್ ಪಾಪ್ಮನಃ ಶರೀರ ಪ್ರಭವಾನ್ ಶರೀರೇ ಏವ ಹಿತ್ವಾ ವಿಜ್ಞಾನಮಯ ಬ್ರಹ್ಮಸ್ವರೂಪಾಪನ್ನಃ ಜ್ಞಾನಮಯ ಬ್ರಹ್ಮ ಸ್ವರೂಪಾಪನ್ನಃ ತಸ್ಥಾನ್ ಸರ್ವಾನ್ ಕಾಮಾನ್ ತತ್ಸ್ಥಾನ್ ಸರ್ವಾನ್ ಕಾಮಾನ್ ವಿಜ್ಞಾನಮಯೇನೈವ ಆತ್ಮನಾ ಸಮಷ್ಟಿತೆ ಜ್ಞಾನಮಯೇನೈವ ಆತ್ಮನಾ ಸಮಷ್ಟಿತೆ ಸಮ್ಯಕ್ ಭುಂಕ್ತೆ ಇತ್ಯರ್ಥಃ. ಸಮ್ಯಕ್ ಭುಂಕ್ತೆ ಇತ್ಯರ್ಥಃ. ಆದ್ದರಿಂದ ಶರೀರಾಭಿಮಾನ ನಿಮಿತ್ತವಾಗಿರುವ ಎಲ್ಲಾ ಪಾಪಗಳನ್ನು ಕೂಡ ಶರೀರದಿಂದ ಹುಟ್ಟಿದ್ದಾದ ಪಾಪಗಳು, ಶರೀರದಿಂದ ಹುಟ್ಟಿದ್ದಾದ ಪಾಪಗಳನ್ನ ಶರೀರದಲ್ಲೇ ಇಟ್ಟು ನೀವು ಇಲ್ಲೇ ಇರಿ, ನಿಮ್ ಇದೇ ಹಣೆ ಬರ, ಇದೇ ಕೂಪ, ಇಲ್ಲೇ ಇದ್ಬಿಡಿ ಅಂತ ಹೇಳಿ ಈ ತಿಪ್ಪೆ ಗುಂಡಿಯೊಳಗೇನೆ ಎಲ್ಲಾ ಪಾಪವನ್ನು ಬಚ್ಚಿಟ್ಬಿಟ್ಟು ತಾನು ಮೇಲಕ್ಕೆ ಬಂದು ವಿಜ್ಞಾನಮಯನಾಗಿ ಸಮಷ್ಟಿ ವಿಜ್ಞಾನಾತ್ಮನಾಗಿ ಹಿರಣ್ಯಗರ್ಭ ರೂಪದಿಂದ ಕಂಗೊಳಿಸುತ್ತಾ ವಿಜ್ಞಾನಪ್ರಾಯನಾಗಿ ಆ ವಿಜ್ಞಾನಮಯ ಸ್ವರೂಪವೇ ತನ್ನ ಬ್ರಹ್ಮಸ್ವರೂಪ, ಅಖಂಡವಾದ ವಿಜ್ಞಾನಮಯ ಬ್ರಹ್ಮಸ್ವರೂಪ ಇದ್ದಾನೆ. ಆ ವಿಜ್ಞಾನಮಯ ಎಂಬ ಬ್ರಹ್ಮಸ್ವರೂಪವನ್ನು ಪಡೆದುಕೊಂಡು ಆ ವಿಜ್ಞಾನ ಇರತಕ್ಕಂಥ ಎಲ್ಲಾ ಕಾಮಗಳು, ಏನ್ ಕಾಮ ಇದೆ, ಐರ್ಮದೀಯಂ ಸರಹ ಶ್ವತ್ಥ ಸೋಮ ಸಮನಃ ಅಪರಾಜಿತಾಪೂಹೋ ಹಿರಣ್ಮಯಂ ಪ್ರಭುಮಿತಂ ಬ್ರಹ್ಮಲೋಕವನ್ನೇ ಇದೆಯಲ್ಲ, ಅದಷ್ಟು ಅವನು ಸಿಕ್ಬಿಡತ್ತೆ. ಒಳ್ಳೆ ಅಪರಾಜಿತ ಅನ್ನುವಂಥ ಪಟ್ಟಣ, ಸೋಮರಸವನ್ನು ಸೂಸುವಂಥ ಅರಳಿ ಮರ, ಒಂದು ಬಹಳ ಆನಂದದ ಸರೋವರ, ಒಳ್ಳೆ ಅಪ್ಸರಸ್ತ್ರೀಯರು, ಒಳ್ಳೊಳ್ಳೆ ದಿವ್ಯ ಭೋಗಗಳು, ಭಾವಾದ ಕಣ್ಣು ಕುಕ್ಕುವಂತಹ ಆನಂದಗಳು, ಆ ಭೋಗ ದೃಶ್ಯಗಳು. ಒಂದ್ಸಲ ಹೋಗ್ಬೇಡ ಅಂದ್ರೆ ಕೇಳ್ತಿಲ್ಲ ಯಾರು, ಬರ್ರಿ ಅಂತ ಬ್ರಹ್ಮಲೋಕಕ್ಕೆ ಹೋಗ್ಬರೋಣ ಅಂದ್ರೆ ಬೇಡ ಬೇಡ ಇಲ್ಲೇ ಇರೋಣ ಅಂತಿದ್ರ. ಒಂದ್ಸಲ ಬ್ರಹ್ಮಲೋಕಕ್ಕೆ ಹೋಗಿ ಬಂದ್ಬಿಟ್ರೆ ಇನ್ನು ಯಾವಾಗ ಬಿಡೋಲ್ಲ ನೀವು, ಅಂಥ ಬ್ರಹ್ಮಲೋಕ ಅದು. ಆ ಬ್ರಹ್ಮಲೋಕಕ್ಕೆ ಹೋಗಿ ವಿಜ್ಞಾನಮಯ ಆತ್ಮನೇ ಒಂದಾಗಿ ಎಲ್ಲಾ ಭೋಗವನ್ನು ಅಪ್ರಾಕೃತವಾದ ದಿವ್ಯವಾದ ಅನಂತವಾದ ಭಾರಿ ಭೋಗಗಳು ಎಷ್ಟು ಅನುಭವಿಸಿ ಸುಸ್ತೇ ಆಗಲ್ಲ. ಇಲ್ಲಿ 4 ಜಿಲೇಬಿ ತಿಂದ್ಕೊಳ್ಳೆ ಸಾಕಪ್ಪ ಅಂತಿಲ್ಲ, ಅಲ್ಲಿ 500 ಜಿಲೇಬಿ ತಿಂದು ನಿಮಗೆ ಸುಸ್ತಾಗಲ್ಲ. ಬಾಟ್ಲಿ ಗಟ್ಲೆ ನೀವು ಜೇನುತುಪ್ಪ ಕುಡಿದು ಏನೂ ಆಗಲ್ಲ, ಆನಂದ ಆಗಿರ್ತೀರ. ಅದನ್ನ ಮಾಡ್ಕೊಂಡು ಅಲ್ಲೇ ಇದು ಹಾಸ್ತಾ ಇರ್ತಾರೆ. ಅಂದೆ ಅದನ್ನ ಜೇನುತುಪ್ಪ ಕುಡಿಬೇಕು ಅಂತ ಒಂದ್ಸಲ ಅಲ್ಲ ಹೌದಾ, ಜೇನುತುಪ್ಪ ನನಗೆ ಚೆನ್ನಾಗಿದೆಪ್ಪ, ಏನ್ ಟೇಸ್ಟದು, ಅಯ್ಯೋ 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 ಕುಡಿಬಾರ್ದು ಬಿಟ್ಟಿದೆ ಹೊರತು ಅಷ್ಟೇ, ಅದ್ರ ಟೇಸ್ಟ್ ಬಂದು ಯಾವುದೂ ಇಲ್ಲ. ಜೇನುತುಪ್ಪ ಟೇಸ್ಟ್ ಇದೆಯಾ, ಅದ್ಭುತ, ಅದು ಭಾಳ ಆ ಟೇಸ್ಟ್ ಅಲ್ಲ ಚಿತ್ತ ಭಾಳ ಚೆನ್ನಾಗಿ, ಭಾಳ ಸ್ವೀಟ್ ಅಷ್ಟು ಒಂಥರ ಸ್ವೀಟ್, ಭಾಳ ಹಿತವಾಗಿರುತ್ತೆ. ತುಪ್ಪ ಎಂತ ಮಜಬೂತ ಇರುತ್ತೆ, ಅದೆಲ್ಲನೂ ಅನುಭವಿಸ್ತಾನೆ, ತಿಂತಾನೆ, ಕೊಡ್ತಾ ಇರ್ತಾನೆ ಅಂದರು. ಆಯ್ತು ಆನಂದವರೇ. ತಸ್ಯೈಷೇವ ಶಾರೀರ ಆತ್ಮ ಯಃ ಪೂರ್ವಸ್ಯ ತಸ್ಯ ಏಷಃ ಏವ ಶಾರೀರಃ ಆತ್ಮ ಯಃ. ಅಲ್ಲ ಆತ್ಮ ವಾಕ್ಯ ಆಯ್ತಲ್ವಾ, ಕೊಟ್ಟೇ ಇಲ್ಲ ಅವನಿಗೆ. ತಸ್ಯ ಆ ಹಿಂದಿನ ವಿಜ್ಞಾನಮಯನಿಗೆ ಇವನೇ ಆತ್ಮ. ಯಾರು ಇವನು ಅಂದ್ರೆ ಅಲ್ಲ, ಹಿಂದಿನ ಮನೋಮಯನಿಗೆ, ಹಿಂದಿನ ಮಯೋಮಯನಿಗೆ ಇವನೇ ಆತ್ಮ, ಇವನೇ ಅಂದ್ರೆ ವಿಜ್ಞಾನಮಯನೇ ಆತ್ಮ ಅಂದ್ರು. ತಸ್ಯ ಪೂರ್ವಸ್ಯ ಮನೋಮಯಸ್ಯ ಆತ್ಮ ಏಷಃ ಏವ ಆತ್ಮ ಏಷಃ ಏವ ಶರೀರೇ ಮನೋಮಯೇ ಭವಃ ಶಾರೀರಃ. ಶರೀರೇ ಮನೋಮಯೇ ಭವಃ ಶಾರೀರಃ. ಕಃ ಏಷಃ ವಿಜ್ಞಾನಮಯಃ. ಏಷಃ ವಿಜ್ಞಾನಮಯಃ. ಆ ಹಿಂದಿನ ಮನೋಮಯನಿಗೆ ಈತನೇ ಆತ್ಮನು. ಈತನೇ ಅಂದ್ರೆ ಯಾರೋ ಶರೀರದಲ್ಲಿರ್ತಕ್ಕಂತಹ ವಿಜ್ಞಾನಮಯನೇ, ಮನೋಮಯ ಶರೀರದಲ್ಲಿರ್ತಕ್ಕಂತಹ ವಿಜ್ಞಾನಮಯ. ಮನೋಮಯ ಶರೀರೇ ಭವಃ ಅಂದರು. ಮನೋಮಯನೆಂಬ ಶರೀರದೊಳಗೆ ಇರ್ತಕ್ಕವನಾದ ಇವನೇ ಆತ್ಮ. ಇವನು ಯಾರು ಇವನು? ಕಹ ಅಂದ್ರೆ ಏಷ ವಿಜ್ಞಾನಮಯ. ಈ ವಿಜ್ಞಾನಮಯ ಇದಾನ, ವಿಜ್ಞಾನ ಪ್ರಾಯ, ಎಲ್ಲವನ್ನು ತಿಳ್ಕೊಳ್ತಾ ಇರೋದು, ಅರ್ಥ ಮಾಡ್ಕೊಳ್ತಾ ಇರೋದು. ಆ ಅರ್ಥ ಮಾಡ್ಕೊಳ್ತಾ ಇರೋದು ಅದು ತೀರ್ಮಾನದ ಬುದ್ಧಿ ಪ್ರತ್ಯಯ ಇದೆಯಲ್ಲ ಅದು ವಿಜ್ಞಾನಮಯ. ಯೋಚನೆ ಪ್ರತ್ಯಯ ಇದೆಯಲ್ಲ ಅದು ಮನೋಮಯ. ಖುಷಿ ಪ್ರತ್ಯಯ ಇದೆಯಲ್ಲ, ಸಂತೋಷ ಪ್ರತ್ಯಯ ಅದು ಆನಂದಮಯ. ಕ್ರಿಯಾ ಪ್ರತ್ಯಯ ಇದೆಯಲ್ಲ, ಅದು ಮಾಡ್ಬೇಕು ಇದು ಮಾಡ್ಬೇಕು ಅದು ಪ್ರಾಣಮಯ. ಎಲ್ಲವನ್ನು ಸ್ಥೂಲವಾಗಿ ಕಾಣೋದಿದೆಯಲ್ಲ ಅದು ಅನ್ನಮಯ. ಸ್ಥೂಲ ಪ್ರಪಂಚ ಅನ್ನಮಯ, ಕ್ರಿಯಾ ಪ್ರಪಂಚ ಪ್ರಾಣಮಯ, ಚಿತ್ತ ಪ್ರಪಂಚ ಮನೋಮಯ, ಜ್ಞಾನ ಪ್ರಪಂಚ ವಿಜ್ಞಾನಮಯ, ಖುಷಿ ಆನಂದ ಪ್ರಪಂಚ ಆನಂದಮಯ.
ಈ ವಿಜ್ಞಾನಮಯನೇ ಅವನಿಗೆ ಶಾರೀರ ಆತ್ಮನು. ಆಮೇಲೆ ಮುಂದಕ್ಕೆ ಆನಂದಮಯ ಕೋಶ ನಾಳೆ ಹೇಳೋಣ. ತಸ್ಮಾತ್ ಓದಿ ಬಂತಾರ ಹೊರಹಯ್ಯ ಅಲ್ಲಿರ ತಸ್ಮಾದ್ವಾ ಈ ವಿಜ್ಞಾನಮಯಗಿಂತಲೂ ಮತ್ತೊಬ್ಬನು ಒಳಗಿರುವನು ವಿಲಕ್ಷಣನು ಆಗಿರ್ತಕ್ಕಂಥವನೇ ಆನಂದಮಯನೋ ಅವನೇ ಇವನಿಗೆ ಆತ್ಮ. ಆ ಆನಂದಮಯ ಆತ್ಮನಿಂದ ವಿಜ್ಞಾನಮಯ ಆತ್ಮ ಪೂರ್ಣವಾಗಿದ್ದಾನೆ, ತುಂಬಿಕೊಂಡಿದ್ದಾನೆ. ಒಳಗಿರುವ ಆನಂದಮಯನೇ ವಿಜ್ಞಾನಮಯನಾಗಿ ತೋರಿಸ್ತಾನೆ, ವಿಜ್ಞಾನಮಯನೇ ಮನೋಮಯನಾಗಿ ತೋರಿಸ್ತಿದ್ದಾನೆ, ಮನೋಮಯನೇ ಪ್ರಾಣಮಯನಾಗಿ ತೋರಿಸ್ತಿದ್ದಾನೆ, ಪ್ರಾಣಮಯನೇ ಅನ್ನಮಯನಾಗಿ ತೋರಿಸ್ತಿದ್ದಾನೆ, ಅನ್ನಮಯವೇ ಜಗತ್ತೆಲ್ಲ ತೋರ್ತಾ ಇದೆ ಪ್ರಪಂಚ. ಆಮೇಲೆ ಇನ್ನೊಬ್ಬ ಇದ್ದಾನೆ ಬ್ರಹ್ಮಪುಚ್ಛಂ ಪ್ರತಿಷ್ಠ, ಅದು ಬರುತ್ತೆ. ಅದು ಬಂದ್ಮೇಲೆ ಭಾಳ ಚೂರು ಭಾಳ ಸೂಕ್ಷ್ಮ ವಿಷಯ ಅದು. ಅದು ಅರ್ಥ ಮಾಡೋದು ಬಹಳ ಕಷ್ಟ. ಅದು ಓಂ ಶಾಂತಿ ಶಾಂತಿ ಶಾಂತಿ.